ಸೋದಾದ್ರೆ ದಿಲ್ಲಿಯಲ್ಲಿ ನಾಡಿದ್ದು ಸುರ್ಜೇವಾಲಾ ಜೊತೆಗೆ ಸಿಎಂ ಮತ್ತು ಡಿಸಿಎಂ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಶಾಸಕರ ಜೊತೆಗೆ 1-to-1 ಫೇಸ್ ಟು ಫೇಸ್ ಮಾತುಕತೆಯನ್ನು ನಡೆಸಿದ್ದಾರೆ. ಏನ್ ಸಮಸ್ಯೆ ಇದೆ, ಏನ್ ಬೇಸರ ಇದೆ, ಇದೆಲ್ಲವನ್ನ ಮಾಹಿತಿ ಕಲೆ ಹಾಕಿದ್ದಾರೆ. ಆಲ್ರೆಡಿ ಒಂದು ರೌಂಡ್ ಹೈಕಮಾಂಡ್ ನಾಯಕರಿಗೂ ಕೂಡ ರಾಜ್ಯದ ಕಾಂಗ್ರೆಸ್ನ ಶಾಸಕರುಗಳಿಗೆ ಏನ್ ಬೇಸರ, ಯಾರ ಮೇಲೆ ಬೇಸರ, ಯಾತಕ್ಕಾಗಿ ಬೇಸರ, ಆ ಬೇಸರವನ್ನ ಬಗೆಹರಿಸಬೇಕು ಅಂದ್ರೆ ಏನ್ ಮಾಡಬೇಕು, ಇದ್ರ ಬಗ್ಗೆ ವರದಿ ಕೊಟ್ಟಿದ್ದಾರೆ. ಸೊ ಇದೆಲ್ಲದರ ನಡುವೆ ಸಿಎಂ ಮತ್ತು ಡಿಸಿಎಂ ಜೊತೆಗೆ ಸಭೆ ಅಂತ ಅಂದಾಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಸಭೆ ಬಹಳ ಮಹತ್ವವನ್ನ ಪಡ್ಕೊಳ್ತಾ ಇದೆ. ಈ ಸಭೆಯಲ್ಲಿ ಏನ್ ಚರ್ಚೆ ಮಾಡಬಹುದು, ಯಾವ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿ ನಿರ್ಧಾರ ಅಥವಾ ನಿರ್ಣಯವನ್ನು ಕೈಗೊಳ್ಳಬಹುದು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ನೋಡೋದಾದ್ರೆ, ಶಾಸಕರ ಸಮಸ್ಯೆ ಆಲಿಸಿದ ಬೆನ್ನಲ್ಲೇ ಈ ಒಂದು ಮಹತ್ವದ ಮೀಟಿಂಗ್ ನಿಗದಿ ಆಗಿರೋದು. ಸರ್ಕಾರದ ಕಾರ್ಯವೈಖರಿ ಬಗ್ಗೆಯೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ದಿಲ್ಲಿ ಸಭೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಇದೀಗ ಕುತೂಹಲ ಮೂಡಿಸ್ತಾ ಇದೆ. 20 ಶಾಸಕರ ದೂರು ಆಲಿಸಿದ ಉಸ್ತುವಾರಿ. ರಾಜ್ಯ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಶಮನಗೊಳಿಸುವಂತ ಪ್ರಯತ್ನವಾಗಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು 2ನೇ ಹಂತದ ಅಹವಾಲು ಆಲಿಕೆ ಕಾರ್ಯಕ್ರಮ ಆರಂಭಿಸಿದ್ದು, ಸೋಮವಾರ 20ಕ್ಕೂ ಹೆಚ್ಚು ಮಂದಿ ಶಾಸಕರು ತಮ್ಮ ದೂರು ಹಾಗೂ ಅಹವಾಲನ್ನ ಸಲ್ಲಿಸಿದ್ದಾರೆ. ಇವತ್ತು ಡಿಸಿಎಂ, ನಾಳೆ ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಜಲಶಕ್ತಿ ಸಚಿವರ ಭೇಟಿಗಾಗಿ ಮಂಗಳವಾರ ಅಂದ್ರೆ ಇವತ್ತು ದೆಹಲಿಗೆ ತೆರಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗೋಕೆ ಬುಧವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಧಾನಿಗೆ ತೆರಳ್ತಾ ಇದ್ದಾರೆ. ಸೊ ಇಬ್ರು ದೆಹಲಿಗೆ ಹೋಗ್ತಾ ಇರೋದ್ರಿಂದ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಕೂಡ ಇದೇ ಸಂದರ್ಭದಲ್ಲಿ ಭೇಟಿ ಆಗ್ತಾರೆ, ಚರ್ಚೆಯನ್ನ ಮಾಡ್ತಾರೆ. ಸುರ್ಜೇವಾಲಾ ಅವರು ಒಟ್ಟು 6 ದಿನಗಳ ಕಾಲ ರಾಜ್ಯದ 100ಕ್ಕೂ ಹೆಚ್ಚು ಮಂದಿನ ಕಾಂಗ್ರೆಸ್ ಶಾಸಕರ ದೂರು ದುಮ್ಮಾನವನ್ನ ಆಲಿಸಿದ ಬಳಿಕ ದೆಹಲಿಯಲ್ಲಿ ಈ ಸಭೆ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಸಭೆ ಬಗ್ಗೆ ಕುತೂಹಲ ಇದೆ. ರಾಜ್ಯದ 7ರಿಂದ 8 ನಿಗಮ ಮಂಡಳಿಗಳ ಅಧ್ಯಕ್ಷರು ಹಾಗೂ ಸದಸ್ಯರ ಹುದ್ದೆಗಳ ನೇಮಕದ ನೆಪದಲ್ಲಿ 3 ಪ್ರಮುಖ ನಾಯಕರು ಸಭೆ ಸೇರಲಿದ್ದಾರೆ. ಈ ವೇಳೆ ನಿಗಮ ಮಂಡಳಿ ಅಧ್ಯಕ್ಷರು ಹಾಗೂ ಸದಸ್ಯರ ನೇಮಕದ ಜೊತೆಗೆ ಇತರೆ ಪಕ್ಷ ಸಂಘಟನೆ ಮತ್ತು ಸರ್ಕಾರದ ಆಡಳಿತ ವೈಖರಿ ಕುರಿತು ಸಹ ಚರ್ಚೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಸುರ್ಜೇವಾಲಾ ಅವರು ಜುಲೈ 7ರಂದು ಸೋಮವಾರ ಬುಧವಾರದವರೆಗೆ ಕೆಪಿಸಿಸಿ ಕಚೇರಿಯಲ್ಲಿ 61 ಮಂದಿ ಶಾಸಕರೊಂದಿಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇದಕ್ಕೂ ಹಿಂದಿನ ವಾರ 42 ಮಂದಿ ಶಾಸಕರೊಂದಿಗೆ ಸಭೆ ನಡೆಸಿದ್ರು. ಒಟ್ಟು 103 ಮಂದಿ ಶಾಸಕರ ಕ್ಷೇತ್ರದ ಸಮಸ್ಯೆ, ಸಚಿವರ ಅಸಹಕಾರ, ಸರ್ಕಾರದಲ್ಲಿನ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಪಡೆದು ಲಿಖಿತ ವರದಿಯನ್ನ ಸಿದ್ಧಪಡಿಸ್ಕೊಳ್ತಾರೆ. ಸೊ ಆ ವರದಿ ಮೇಲೆ ಈ ಡಿಸ್ಕಷನ್ಸ್ ನಡೆಯುತ್ತೆ. ಹಾಗಾಗಿ ಏನು ಹೇಳ್ತಾರೆ, ಯಾರ್ಯಾರಿಗೆ ಯಾವ್ಯಾವ ಸಂದೇಶನ ಅಥವಾ ನಿರ್ದೇಶನವನ್ನು ಕೊಡ್ತಾರೆ ಅನ್ನೋದು ಪ್ರಶ್ನೆ ಇದೆ. ಜೊತೆಗೆ ದೆಹಲಿಯಿಂದ ವಾಪಸ್ ಆದ ನಂತರ ಸಿಎಂ ಮತ್ತು ಡಿಸಿಎಂ ಇಬ್ರು ವಾಪಸ್ ಆದ ನಂತರ ಏನು ಅನೌನ್ಸ್ ಮಾಡ್ತಾರೆ ಅಥವಾ ತಮ್ಮ ಶಾಸಕರಿಗೆ, ತಮ್ಮ ಸಚಿವರುಗಳಿಗೆ ಏನು ಮಾಹಿತಿಯನ್ನು ಕೊಡ್ತಾರೆ, ಬದಲಾವಣೆ ಅನ್ನೋದಾದ್ರೆ ಏನು ಬದಲಾವಣೆ ಮಾಡ್ತಾರೆ, ಇದು ಪ್ರಶ್ನೆ ಇದೆ. ನೋಡಬೇಕಾಗಿದೆ ಏನೇನಾಗತ್ತೆ ಅಂತ. ಇನ್ನು ಕೆಲವರು ಮಾತಾಡ್ತಾನೇ ಇದ್ದಾರೆ. ಮಾತಾಡೋದು ನಿಲ್ಲಿಸಿ ಅಂದ್ರೂ ಕೇಳ್ತಾ ಇಲ್ಲ. ಅದರಲ್ಲೂ ರಾಜಣ್ಣ ಹೋಗಿ ಬಂದು ಎಲ್ಲೇ ಹೋದ್ರೂ ಸೆಪ್ಟೆಂಬರ್ ಕ್ರಾಂತಿ ಅಂತ ಮಾತಾಡ್ತಾನೆ ಇದ್ದಾರೆ. ಸೊ ಅದಕ್ಕೆಲ್ಲ ಲಗಾಮ್ ಹಾಕಿ ಅಂತ ಹೇಳಿದ್ರು ಅವ್ರು ಡೋಂಟ್ ಕೇರ್ ಆಟಿಟ್ಯೂಡ್ ಪ್ರದರ್ಶಿಸ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿ ಅಂತ ಇಲ್ಲೂ ಶಿಸ್ತು ಕ್ರಮ ಅಥವಾ ಆ ಥರದ್ದೇನಾದರೂ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಇದು ಎಲ್ಲದಕ್ಕೂ ಕಾಯಬೇಕು. ಮಹತ್ವ ಪಡ್ಕೊಳ್ತಾ ಇದೆಯಲ್ವಾ ಈ ಮೀಟಿಂಗ್ನ ನಂತರ